ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಸುಮ್ನೆನಾ? ಖಡಕ್ ರೊಟ್ಟಿ ತಿಂದು, ಖಡಕ್ ಚಾಯ್ ಕುಡ್ದು, ಖಡಕ್ ಚಮಾಳೆ ಹೊಡಿಬೇಕಾ ಬೇಡವಾ? ನಮ್ ಪಡ್ಡೆ ಹುಡುಗರು ಎಷ್ಟು ಜನ ಇದ್ದೀರಪ್ಪ? ಎಷ್ಟು ಜನಕ್ಕೆ ಬಿಸಿಲು ಹೊಡಿಯಕ್ ಬರುತ್ತೆ? ಗಾಳಿಪಟ ಮಹೋತ್ಸವವನ್ನ, ಗಾಳಿಪಟ ಉತ್ಸವವನ್ನ ಇಷ್ಟು ಸಾಫ್ಟ್ ಆಗೆಲ್ಲ ನಡೆಸೋದ್ರಾಗಲ್ಲ. ನೀವು ಜೋರಾಗಿ ಬಿಸಿಲು ಹೊಡಿಬೇಕು. ನಮ್ ಬೆಂಗಳೂರವ್ರಿಗೂ ಕೇಳಿಸ್ಲಿ ಒಂಚೂರು. ಸೂಪರ್. ನಮ್ಮ ಪಡ್ಡೆ ಹುಡುಗರೆಲ್ಲ ಕಾರ್ಯಕ್ರಮ ಮುಂದುವರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ಹೆಣ್ಮಕ್ಳೇ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪಡ್ಡೆ ಹುಡುಗರು ಏನ್ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದಾರೆ. ಏನ್ ಕತೆ? ಎಲ್ಲರೂ ಆರಾಮ? ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಗೆಲ್ಲ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಈ ಸಂಕ್ರಾಂತಿನ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ತಮಿಳ್ನಾಡಲ್ಲಿ ಪೊಂಗಲ್ ಅಂತ ಆಗಿರ್ಬೋದು, ನಮ್ಮ ಕಡೆ ಮಕರ ಸಂಕ್ರಾಂತಿ ಆಗಿರ್ಬೋದು. ಆದರೆ ಎಲ್ಲದಕ್ಕೂ ಹೀರೋ ಒಬ್ಬನೇ, ಸೂರ್ಯ. ಹೌದಾ ಅಲ್ವಾ? ತಮ್ಮ ಪಥವನ್ನ ಬದಲಿಸುವಂತಹ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದಕ್ಕೆ ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಉತ್ತರ ಭಾರತದಲ್ಲಿ ಗಾಳಿಪಟ ಉತ್ಸವವನ್ನ ಅದ್ಧೂರಿಯಾಗಿ ನಡೆಸ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಾಳಿಪಟ ಉತ್ಸವವನ್ನ ಅದ್ಧೂರಿಯಾಗಿ ನಡೆಸ್ತಾರೆ. ಇವತ್ತು ನಮ್ಮ ಸನ್ಮಾನ್ಯ ಸಚಿವರು ನಮ್ಮ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅದ್ಧೂರಿಯಾಗಿ